Hi everyone. Finding odd days in centuries. Century ಅಂದ್ರೆ 100 years. Finding odd days. Odd days means extra days. ಒಂದು ಕಂಪ್ಲೀಟ್ ವೀಕ್ ಆಗಿ 1 2 3 4 5 6 ಈ ಥರ ಡೇಸ್ ಉಳಿದಿದ್ರೆ ಅವುಗಳನ್ನು ನಾವು ಆಡ್ ಡೇಸ್ ಅಂತ ಕರಿತೀವಿ. ಸೆಂಚುರೀಸ್ನಲ್ಲಿ ಆಡ್ ಡೇಸನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಇದೊಂದು ನೋಟ್ ನಮಗೆ ಗೊತ್ತಿರಬೇಕು. ಸೆಂಚುರೀಸ್ ಆ್ಯಂಡ್ ಆಡ್ ಡೇಸ್ ಲಿಸ್ಟ್ ಆ್ಯಂಡ್ ಇಲ್ಲಿ ಸೆಂಚುರೀಸ್ ಆ್ಯಂಡ್ ಲೀಪ್ ಇಯರ್ ನಾನ್ ಲೀಪ್ ಇಯರ್ ಲಿಸ್ಟ್. Centuries 100 century means 100 years. 1 century is equal to 100 years. 100 yearsನಲ್ಲಿ ಆಡ್ ಡೇಸ್ 5 ಬರ್ತವೆ. ಸೊ 200 yearsನಲ್ಲಿ ಅಂದರೆ 2 centuriesಲ್ಲಿ 3 ಆಡ್ ಡೇಸ್ ಬರ್ತವೆ. 300 yearsಲ್ಲಿ 1 ಆಡ್ ಡೇ. 400 yearsನಲ್ಲಿ 0 ಆಡ್ ಡೇಸ್. 500 yearsನಲ್ಲಿ 400 ಪ್ಲಸ್ 100. 400ನಲ್ಲಿ ಆಡ್ ಡೇಸ್ ಎಷ್ಟು ಬರ್ತವೆ? 0 ಬರ್ತವೆ. 0 ಪ್ಲಸ್ 100 ಇಯರ್ಸ್ನಲ್ಲಿ 5 ಆಡ್ ಡೇಸ್. ಟೋಟಲ್ 5 ಆಡ್ ಡೇಸ್ ಇನ್ 500 ಇಯರ್ಸ್. ಅದೇ ರೀತಿಯಾಗಿ 600 ಇಯರ್ಸ್ ಅಂದ್ರೆ 400 ಪ್ಲಸ್ 200. 0 ಪ್ಲಸ್ 3 200 ಇಯರ್ಸ್ ಅಂದ್ರೆ 3 ಆಡ್ ಡೇಸ್. 400 ಇಯರ್ಸ್ ಅಂದ್ರೆ 0 ಆಡ್ ಡೇಸ್. ಟೋಟಲ್ 3 ಆಡ್ ಡೇಸ್ ಇನ್ 600 ಇಯರ್ಸ್. ಆ್ಯಂಡ್ 7 centuries ಅಥವಾ 700 ಇಯರ್ಸ್. 700 years is equal to 400 plus 300. 400 years ಅಂದರೆ 0 ಆಡ್ ಡೇಸ್ ಪ್ಲಸ್ 300 years ಅಂದರೆ 1 ಆಡ್ ಡೇ. ಟೋಟಲ್ 1 ಆಡ್ ಡೇ ಇನ್ 700 ಇಯರ್ಸ್ ಅಂತ ಹೇಳ್ಬೋದು. ಅದು 7 centuries. 8 centuries or 800 years 400 plus 400. 0 plus 0 ಅಂದರೆ 0 ಆಡ್ ಡೇಸ್. ಆ್ಯಂಡ್ ನೆಕ್ಸ್ಟ್ ಲಿಸ್ಟ್ ಸೆಂಚುರೀಸ್ ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸ್. 100 ಇಯರ್ಸ್ ಅಂದರೆ 1 century, 2 centuries, 3 centuries, 4 centuries. 100 years leap years are 24. There are 24 leap years in 100 years and non-leap years 76. And 200 years 24 into 2 ಮಾಡಬೇಕು 48 years ಆಗುತ್ತೆ. 48 leap years in 200 years. ಆ್ಯಂಡ್ ನಾನ್ ಲೀಪ್ ಇಯರ್ಸ್ ಅಂದರೆ 76 into 2 ಮಾಡಿದರೆ 152 ನಾನ್ ಲೀಪ್ ಇಯರ್ಸ್ ಇನ್ 200 ಇಯರ್ಸ್ ಬರುತ್ತೆ. ಅದೇ ರೀತಿಯಾಗಿ 300 ಇಯರ್ಸ್ನಲ್ಲಿ 72 24 into 3 ಮಾಡಿದಾಗ 72 ಲೀಪ್ ಇಯರ್ಸ್. ಆ್ಯಂಡ್ 76 into 3 ಮಾಡಿದಾಗ 228 ನಾನ್ ಲೀಪ್ ಇಯರ್ಸ್ ಇನ್ 300 ಇಯರ್ಸ್ ಆರ್ 3 centuries. ಅದೇ ರೀತಿಯಾಗಿ 400 ಇಯರ್ಸ್ 4 centuriesನಲ್ಲಿ 24 into 4 96 ಪ್ಲಸ್ 1 97 ಲೀಪ್ ಇಯರ್ಸ್. ಪ್ಲಸ್ 1 ಯಾಕೆ ಮಾಡಬೇಕಂದ್ರೆ 400 ಇಯರ್ಸ್ ಇದೊಂದು ಲೀಪ್ ಇಯರ್. ದೇರ್ ಫೋರ್ 96 ಪ್ಲಸ್ 1 97 ಲೀಪ್ ಇಯರ್ಸ್ ಇನ್ ಲೀಪ್ ಇಯರ್ಸ್ ಇನ್ 400 ಇಯರ್ಸ್. ನಾನ್ ಲೀಪ್ ಇಯರ್ಸ್ 76 into 4 304 ಬರುತ್ತೆ. ಬಟ್ ಇಲ್ಲಿ ಪ್ಲಸ್ 1 ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಇಲ್ಲಿ -1 ಮಾಡಬೇಕು. 303 ನಾನ್ ಲೀಪ್ ಇಯರ್ಸ್ ಆರ್ ಇನ್ 400 ಇಯರ್ಸ್ ಅಂತ ಹೇಳ್ಬೋದು. ಇದು ಲಿಸ್ಟ್ ಆಡ್ ಡೇಸ್ ಇನ್ ಸೆಂಚುರೀಸ್ ಆ್ಯಂಡ್ ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸ್ ಇನ್ ಸೆಂಚುರೀಸ್. ಇದು ಲಿಸ್ಟ್. ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಮತ್ತು ಇದನ್ನು ಯಾವಾಗಲೂ ನೀವು ನೆನ್ಪಿಟ್ಕೋಬೇಕು. ಇದನ್ನು ನೆನ್ಪಿಟ್ಕೊಂಡಾಗ ನಾವು ಈಸಿಯಾಗಿ ಪ್ರಾಬ್ಲಮ್ಸ್ ಕೇಳಿದಾಗ ಈಸಿಯಾಗಿ ನಾವು ಬಿಡಿಸ್ಬೋದು. ಹೌ ಮೆನಿ ಆಡ್ ಡೇಸ್ ಇನ್ 100 ಇಯರ್ಸ್, ಹೌ ಮೆನಿ ಆಡ್ ಡೇಸ್ ಇನ್ 200 ಇಯರ್ಸ್ ಆರ್ 3 centuries, 4 centuries, 9 centuries, 12 centuries ಈ ಥರ ಯಾವುದೇ ಒಂದು ಕ್ವಶನ್ ಕೇಳಿದಾಗ ನಾವು ಈ ಒಂದು ನೋಟ್ ನಮಗೆ ಗೊತ್ತಿತ್ತಂದರೆ ಆ ಪ್ರಾಬ್ಲಮ್ಸನ್ನು ಈಸಿಯಾಗಿ ಬಿಡಿಸ್ಬೋದು. ಆಡ್ ಡೇಸ್ ಅಂದ್ರೆ ಸಾಮಾನ್ಯವಾಗಿ ಸೆಂಚುರೀಸ್ನಲ್ಲಿ 5 3 1 0 ಮಾತ್ರ. ಈ 4 ಆಡ್ ಡೇಸ್ ಮಾತ್ರ ಬರ್ತವೆ. ಆಡ್ ಡೇಸ್ ಅಂದ್ರೆ ಇವೆ 4 ಆಡ್ ಡೇಸ್ 5 3 1 0. ಇಲ್ಲಿ 2 ಬರಲ್ಲ, 4 ಬರಲ್ಲ, 6 ಬರಲ್ಲ, 8 ಬರಲ್ಲ, 9 ಬರಲ್ಲ, ಇವಿಷ್ಟು ಬರಲ್ಲ. 5 3 1 0 ಮಾತ್ರ ಆಡ್ ಡೇಸ್ ಬರ್ತಾವೆ. ಸೊ ಹೌ ಮೆನಿ ಆಡ್ ಡೇಸ್ ಆರ್ ಇನ್ ಸೆಂಚುರೀಸ್ ಅಂತ ಕೇಳಿದಾಗ 5 3 1 0 ಮಾತ್ರ ಆಡ್ ಡೇಸ್ ಬರ್ತಾವೆ. ಸೊ ಈ ಒಂದು ನೋಟನ್ನು ನೆನ್ಪಿಟ್ಕೊಂಡು ಇದನ್ನು ನಾವು ಪ್ರಾಬ್ಲಮ್ಸನ್ನು ಈಸಿಯಾಗಿ ಬಿಡಿಸ್ಬೋದು. ಅದೇ ರೀತಿಯಾಗಿ ಇಯರ್ಸ್ ಹೌ ಮೆನಿ ಲೀಪ್ ಇಯರ್ಸ್ ಆರ್ ಇನ್ ಸೆಂಚುರೀಸ್ ಆ್ಯಂಡ್ ಹೌ ಮೆನಿ ನಾನ್ ಲೀಪ್ ಇಯರ್ಸ್ ಆರ್ ಇನ್ ಸೆಂಚುರೀಸ್ ಅಂತ ಕೇಳಿದಾಗಲೂ ಕೂಡ ನಾವು 100 ಇಯರ್ಸ್ ಅಂದರೆ 24 ಲೀಪ್ ಇಯರ್ಸ್ 76 ನಾನ್ ಲೀಪ್ ಇಯರ್. ಆ್ಯಂಡ್ 200 ಕೇಳಿದಾಗ 24 into 2 ಮಾಡಬೇಕು. ಇಲ್ಲಿ ನಾನ್ ಲೀಪ್ ಇಯರ್ ಕೇಳಿದಾಗ 76 into 2 ಮಾಡಬೇಕು. ಅದೇ ರೀತಿಯಾಗಿ ಇಂಟು 3 into 3 into 4 into 4 ಈ ಥರ ಮಾಡಿ ಮತ್ತು ಅದು ಲೀಪ್ ಇಯರ್ ಆಗಿದ್ದಾಗ ಇಲ್ಲಿ +1 ಮಾಡಬೇಕು ಮತ್ತು ಇಲ್ಲಿ ನಾನ್ ಲೀಪ್ ಇಯರಲ್ಲಿ -1 ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಲೀಪ್ ಇಯರ್ಸ್ ನಾನ್ ಲೀಪ್ ಇಯರ್ಸ್ ಸಿಗುತ್ತೆ. ನೆಕ್ಸ್ಟ್ ನಾವು ಹೌ ಟು ಫೈಂಡ್ ಆಡ್ ಡೇಸ್ ಅಂತ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ.